ಶ್ರೀನಿವಾಸಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಕಲಾವಿದರಿದ್ದಾರೆ, ಇವರನ್ನ ಒಟ್ಟುಗೂಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಅದರಲ್ಲೂ ವಿಶೇಷವಾಗಿ ಬಾರ್ಡರ್ ನಲ್ಲಿರ್ತಕ್ಕಂತಹ ಎಲ್ಲ ಹಳ್ಳಿಗಳಿಗೆ ನಮ್ಮ ಹೊದ್ಲಿ ನಾರಾಯಣಸ್ವಾಮಿಯವರು ಮತ್ತು ಅವರ ತಂಡವನ್ನ ಜೊತೆಗಿಟ್ಕೊಂಡು ಎಲ್ಲೆಲ್ಲಿ ಕಲಾ ತಂಡಗಳಿದಾವೋ ಮತ್ತೆ ಯಾವ ಹಳ್ಳಿಯಲ್ಲಿ ಈ ತತ್ವ ಪದಗಳಿರ್ಬೋದು ಅಥವಾ ಇಲ್ಲ ಸೋಬಾನೆ ಪದ ಇರ್ಬೋದು, ಕೋಲಾಟ ಅಥವಾ ಜಡೆ ಕೋಲಾಟ, ತಮಟೆ ಅಥವಾ ಪೌರಾಣಿಕ ನಾಟಕಗಳನ್ನ ಮಾಡ್ತಕ್ಕಂತ ಅನೇಕ ತಂಡಗಳನ್ನ ನಾವು ಎಲ್ಲರೂ ಕೂಡ ನನ್ನನ್ನೂ ಒಳಗೊಂಡ ಹಾಗೆ ಸಾಕಷ್ಟು ಭೇಟಿ ಮಾಡಿ ಸುಮಾರು 4 ವರ್ಷದಿಂದ ಒಂದು ಜಿನಿಕ್ತಿಮ್ಮನಹಳ್ಳಿಯಲ್ಲಿ ಎಲ್ಲ ಕಲಾವಿದರನ್ನ ಸುಮಾರು 1,500 ಜನ ಕಲಾವಿದರನ್ನ ಸೇರಿಸಿ ಉದ್ಘಾಟನೆ ಮಾಡಿ ಇವತ್ತಿನ ದಿವಸ ಆ ಹಳ್ಳಿಯ ಸಾಕಷ್ಟು ತಂಡಗಳು ಬಂದಿದ್ದಾವೆ. ಶಂಕರಪ್ಪನವರು ಇಲ್ಲಿದ್ದಾರೆ. ಆ ಶಂಕರಪ್ಪನವರು ಅವತ್ತಿನ ದಿವಸ ಆ ಹಳ್ಳಿಯಲ್ಲಿ ಉದ್ಘಾಟನೆ ಮಾಡಿದಾಗ 1 ತಂಡ ಇತ್ತು, ಇವತ್ತು 6 ತಂಡ ಆಗಿದೆ. ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ. ಸೊ ಹಾಗೆ ಅಂದ್ರೆ ಈ ಕಲಾ ತಂಡಗಳನ್ನ ಕಟ್ಟುವಂಥದ್ದು ಮತ್ತೆ ಕಲೆ ಇರ್ತಕ್ಕಂಥವ್ರನ್ನ ಹೊರಗೆ ತರ್ತಕ್ಕಂಥದ್ದು ಯಾಕಪ್ಪ ಒಂದು ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಇವತ್ತು ರಾಜಪ್ಪನವ್ರು ಬರ್ಬೇಕಾಗಿತ್ತು. ಅವರು ಈ ತರದ ಒಂದು ಕಾರ್ಯಕ್ರಮ ಸ್ಟೇಟ್ ಲೆವೆಲ್ ಅಲ್ಲಿ ಹಾವೇರಿಯಲ್ಲಿ ನಡೀತಾ ಇರುವಂತದ್ರಿಂದ ಅವರ ಅಲ್ಲಿಗೆ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಇಲ್ಲಿ ಹೇಳ್ಕೊಳ್ತಕ್ಕ ಅಂದ್ರೆ ಅದನ್ನ ಮಾಡಬೇಕು, ನಿಮ್ಮನ್ನೆಲ್ಲವನ್ನು ಹೊರಗೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಪೆನ್ಷನ್ ಅನ್ನ ಕೊಡುವಂತ ಅಂದ್ರೆ ಪಿಂಚಣಿಯನ್ನ ಕೊಡ್ತಕ್ಕಂಥದ್ದನ್ನ ಏನ್ ಮಾಡಿದೆಯೋ ಅದು ಬಹುಶಃ ಈ ಗಡಿ ಭಾಗದ ಅನೇಕ ಕಲಾವಿದರಿಗೆ ತಲುಪ್ತಾ ಇಲ್ಲ. ಒಂದು, ಅವರು ತೆಲುಗುಲಿ ಮಾತಾಡ್ತಾರೆ, ತೆಲುಗುಲಿ ಹಾಡ್ತಾರೆ ಅಂತಕ್ಕಂಥದ್ದು ಒಂದು. ಇನ್ನೊಂದು, ಪಾಪ ನಮ್ಮ ಹಳ್ಳಿ ಜನಕ್ಕೆ ಅಲ್ಲಿವರೆಗೂ ಹೋಗಿ ಅಪ್ಲಿಕೇಶನ್ ಹಾಕೊಳ್ಬೇಕು ಅಥವಾ ಈ ರೀತಿಯಾದಂತ ಒಂದು ಸ್ಕೀಮ್ ಇದೆ, ಆ ಸ್ಕೀಮ್ ಅನ್ನ ಪಡಿಕೊಳ್ಬೇಕು ಅಂತಕ್ಕಂಥ ಜ್ಞಾನ ಇಲ್ಲ. ಸೊ ಇವೆರಡನ್ನೂ ಇಟ್ಕೊಂಡು ಇಲ್ಲ ತೆಲುಗು ಮಾತಾಡ್ತಾರೆ ಅಂದ ಮಾತ್ರಗೇನೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ದೂರ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ರಾಜಪ್ಪನ ವಾದ ಆಗಿತ್ತು. ಅಲ್ಲಿ ಏನು ಟೀಮ್ ಅಲ್ಲಿ ಪೆನ್ಷನ್ ಕೊಡ್ತಕ್ಕಂಥ ಟೀಮ್ ಅಲ್ಲಿ ಅವರು ಒಬ್ಬರು ಸದಸ್ಯರಾಗಿದ್ದರಿಂದ ಅನೇಕ ಮಂದಿಗೆ ತೆಲುಗುನ ನೀವು ತಗೊಳ್ಳೇಬಾರದು. ಯಾಕಂತಂದ್ರೆ ನಮ್ಮ ಗಡಿ ಭಾಗದಲ್ಲಿ ಮತ್ತು ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಬಹುಶಃ 75% ತೆಲುಗನ್ನೇ ಮಾತಾಡ್ತಕ್ಕಂಥದ್ದು, 25% ಕನ್ನಡ ಮಾತಾಡ್ತಕ್ಕಂಥದ್ದು ಇರೋವಾಗ ನೀವ್ ಯಾವುದೇ ಕಾರಣಕ್ಕೂ ಅವ್ರನ್ನ ತಳ್ಳಾಕೋಂಗಿಲ್ಲ ಅಂತಕ್ಕಂಥದನ್ನ ವಾದ ಮಾಡ್ತಾ ಅಲ್ಲಿ ಪೆನ್ಷನ್ ಕೊಡುವಂತಹ ಪ್ರಕ್ರಿಯೆ ಏನಿದೆಯೋ ಅದರಲ್ಲಿ ಕೊಡ್ಲೇಬೇಕು ಅಂತಕ್ಕಂಥದನ್ನ ಗಲಾಟೆ ಮಾಡಿ ಸಾಕಷ್ಟು ಮಂದಿಗೆ ಪೆನ್ಷನ್ ಕೊಡಿಸುವಂತದ್ದು ಒಂದು. ಇನ್ನೊಂದು, ಯಾವಾಗ ಪಾಪ ಇಷ್ಟೆಲ್ಲ ಇವತ್ ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲು ತಂಜಾವೂರಿನಲ್ಲಿ ಏನು ನಾವು ನೋಡ್ತೀವಲ್ಲ ತ್ಯಾಗರಾಜರ ಆರಾಧನೆಯನ್ನ ಆ ರೀತಿ ಮತ್ತೆ ಕೈವಾರ ನಾರಾಯಣ ತಾತನ ಆ ಕ್ಷೇತ್ರದಲ್ಲಿ ಪ್ರತಿ ವರ್ಷ 5 ದಿನಗಳು ಸಂಗೀತೋತ್ಸವ ಏನ್ ನಡೆಯುತ್ತೋ ಆ ರೀತಿಯಲ್ಲಿ ಇತ್ತು ಸರ್. ಬೆಳಗ್ಗೆಯಿಂದ ಕೂಡ ಎಲ್ಲ ಕಲಾವಿದರು ಅಷ್ಟು ಮಗ್ನರಾಗಿದ್ರು. ಮತ್ತೆ ನಿಜವಾದಂತಹ ಕಲೆ ಮತ್ತೆ ಜನಪದಕ್ಕೆ ಸಂಬಂಧಪಟ್ಟಂತದ್ದು ಇವತ್ತಿಗೂ ಏನಾದ್ರೂ ಉಸಿರಾಡ್ತಾ ಇದೆ, ಉಳಿದಿದೆ, ಪ್ರಾಣದಲ್ಲಿ ಇದೆ ಅಂತಂದ್ರೆ ಅದು ಗಡಿ ಭಾಗ ಮತ್ತು ನಮ್ಮ ಹಳ್ಳಿ ಭಾಗಗಳಲ್ಲಿ, ಅದರಲ್ಲೂ ಬಡವರಲ್ಲಿ, ಅದರಲ್ಲೂ ದೀನದಲಿತರ ಹಟ್ಟಿಗಳಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಪ್ಪ ಅಂತಂದ್ರೆ ನಾವು ನೋಡ್ತಾ ಇದೀವಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಕೇವಲ ಅನೇಕ ಕಲಾವಿದರಿದ್ದಾರೆ. ಅಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಸೊ ಹೀಗೆ ಅಥವಾ ಇಲ್ಲ ಬ್ರೇಕ್ ಡ್ಯಾನ್ಸು, ಶೇಕ್ ಡ್ಯಾನ್ಸು, ಡಿಜೆ ಇಂಥವುಗಳನ್ನ ನಾವು ನೋಡ್ತೀವಿ. ಬಿಟ್ರೆ ನಿಜವಾದಂತಹ ಮೂಲ ಸಂಸ್ಕೃತಿಯನ್ನ, ನಿಜವಾದಂತಹ ಜಾನಪದ ಸಂಸ್ಕೃತಿಯನ್ನ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ನಮ್ಮ ಈ ಕೊನೆ ಭಾಗದ ಗಡಿ ಭಾಗಗಳಲ್ಲಿ ಮಾತ್ರನೇ ಇವತ್ತಿಗೂ ಜೀವಂತವಾಗಿ ಉಳಿದಿರ್ತಕ್ಕಂಥದ್ದು. ಇದನ್ನ ನಾವು ಹೊರತರಬೇಕು. ಮತ್ತೆ ಜೊತೆಗೆ ಇಂಥವರಿಗೆ, ಯಾಕಂದ್ರೆ ಇಲ್ಲಿ ನೋಡಿದಾಗ ನಾವು ಕನಿಷ್ಠ ಸುಮಾರು ಎಲ್ಲರೂ 50 ವರ್ಷ ದಾಟಿರ್ತಕ್ಕಂಥವರೇ 70% ಇರ್ತಕ್ಕಂಥದ್ದು. 50 ವರ್ಷ ದಾಟಿದ್ರು ಕೂಡ ಇವತ್ತಿಗೂ ಇವ್ರು ಯಾವ ಹೆಣ್ಣು ಮಕ್ಕಳು ಕೂಡ ಪೆನ್ಷನ್ ತಗೊಳ್ತಾ ಇಲ್ಲ. ಎಂತ ದುರಂತ! ಏನು ಇಲ್ಲದೆ ಸುಮ್ಮನೆ ಒಂದು ಹಾಡನ್ನು 2 ಹಾಡನ್ನು ಹಾಡ್ತಕ್ಕಂಥವ್ರು ಅಥವಾ ಎಲ್ಲ ಒಂದು ಭರತನಾಟ್ಯ ಕಲ್ತಿರ್ತಕ್ಕಂಥವ್ರು ಪೆನ್ಷನ್ ತಗೊಳ್ತಾ ಇದ್ದಾರೆ. ವಿದ್ಯಾಭ್ಯಾಸನೇ ಇಲ್ಲದೆ, ಒಂದು ಅಕ್ಷರವನ್ನು ನೋಡ್ಕೊಳ್ಳದೆ 200 ಹಾಡುಗಳನ್ನ ಕೊಟ್ರೆ, 200 ಭಜನೆ ಹಾಡುಗಳನ್ನ ಕೊಟ್ರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಹಾಡ್ತಾರೆ. ಪುಸ್ತಕ ನೋಡ್ಕೊಳ್ಳದೆ, ಇಷ್ಟು ಕಲೆ ಇರೋವಾಗ, ಇಷ್ಟು ಜ್ಞಾಪಶಕ್ತಿ ಇರೋವಾಗ, ಮತ್ತೆ ಇನ್ನೊಂದು ಹೆಣ್ಣು ಮಕ್ಕಳು ವಿಶೇಷವಾಗಿ
ಗಂಡಸರಿಗಿಂತ ಹೆಣ್ಣು ಮಕ್ಳು ಹೆಂಗಸರು ಜಾಸ್ತಿ ಇದ್ದಾರೆ. ಬರೀ ಹೆಣ್ಣು ಮಕ್ಳು ಅಡುಗೆ ಮನೆಗೆ ಸೀಮಿತ, ಮುದ್ದೆ ಮಾಡಕ್ ಸೀಮಿತ ಅಂತ ಹೇಳ್ತಕ್ಕಂತ ಈ ಸಮಾಜದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಆವಾಗ್ಲಿಂದ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ, ಎಲ್ಲರ ಕೈಯಲ್ಲೂ ತಾಳ ಹಿಡ್ದಿದ್ದಾರೆ, ಎಲ್ಲರ ಕೈಯಲ್ಲಿ ಮೈಕ್ ಹಿಡ್ದಿದ್ದಾರೆ. ನಿಜವಾಗ್ಲೂ ನನಗೆ ಆನಂದ ಬಾಷ್ಪ ಆಯ್ತು. ಬೆಳಗ್ಗೆ ನಿಮ್ಗೆ ಗೊತ್ತಿಲ್ದಂಗೆ ನಾನು ಹತ್ಕೊಂಡೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು. ನಾನು ಸೊ ಇಷ್ಟು ಕಲೆ ಮತ್ತು ಇಷ್ಟು ಧೈರ್ಯ ಇರ್ತಕ್ಕಂತ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ವಿದ್ಯಾಭ್ಯಾಸ ಇರ್ತಕ್ಕಂಥವರು ಪೈಲಟ್ ಅಥವಾ ವಿಮಾನ ಓಡಿಸ್ತಾರೋ, ಟ್ರೈನ್ ಓಡಿಸ್ತಾರೋ, ಇನ್ನೊಂದು ಮತ್ತೊಂದು ದೊಡ್ಡ ಮಾತುಗಳು ನಮಗ್ ಬೇಡ. ಆದ್ರೆ ಹಳ್ಳಿ ಹೆಣ್ಣು ಮಕ್ಕಳು, ಇಲ್ಲಿರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ಈ ಮಟ್ಟಿಗೆ ಒಂದು ಸಾಂಸ್ಕೃತಿಕ ಒಂದು ಕಲೆಯನ್ನ ನಮ್ಮಲ್ಲಿ ಇಟ್ಟುಕೊಂಡು ಅದನ್ನ ಹೊರಗಾಕೊಳ್ಳದೆ ಇಷ್ಟು ದಿವಸ ನಾವು ಸುಮ್ಮನೆ ಇದ್ವಲ್ಲ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಭಾಗವಹಿಸಿದ್ದೀರಾ. ತಾವೆಲ್ಲರೂ ಕೂಡ ಏನು, ಯಾಕಂದ್ರೆ ನಿಮ್ಗೆ ಇನ್ನೊಂದು ಸಾಕ್ಷಿ ಏನು ಇರಲ್ಲ. ಹಾಡ್ತೀರಾ, ಕಲಿತೀರಾ, ಕುಣಿತೀರಾ, ಆದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ಗಳಿರಲ್ಲ, ಪೇಪರ್ ಕಟ್ಟಿಂಗ್ಸ್ ಇರಲ್ಲ, ಫೋಟೋಗಳು ಇರಲ್ಲ, ಅಂತದ್ ಯಾವ್ದು ಇಲ್ಲ ನಿಮ್ಮ ಹತ್ರ. ಅದಕ್ಕೋಸ್ಕರ ಕೂಡ ನಿಮ್ಗೆ ಪೆನ್ಷನ್ ಕೊಡದೆ ದೂರ ಇಟ್ಟಿದ್ದಾರೆ. ಸೊ ಇದನ್ನು ಕೂಡ ರಾಜಪ್ಪ ಅವರು ಆಲೋಚನೆ ಮಾಡಿ ಇಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಪ್ರಶಸ್ತಿ ಪತ್ರಗಳನ್ನ ಕೊಡುವಂತದ್ರ ಮೂಲಕ ಅವ್ರ ಹತ್ರ ಒಂದು ದಾಖಲೆಗಳನ್ನ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನ ಬೇರೆ ಬೇರೆ ಕಡೆ ಉತ್ಸವಗಳಿಗೆ ಅತಿ ಹೆಚ್ಚಿಗೆ ಭಾಗವಹಿಸಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದಾಗ ಅದೇ ರೀತಿ ನೀವು ಕೂಡ ಭಾಗವಹಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.